ಕೆಪಿಎಸ್ ಶಾಲೆ ನೆಪದಲ್ಲಿ ಹಳ್ಳಿ ಶಾಲೆ ಮುಚ್ಚಲು ಯತ್ನ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಂದ ಶಿಕ್ಷಕರಿಗೆ ಬಲವಂತದ ಬೆದರಿಕೆ. ಮಕ್ಕಳ ಪೋಷಕರಿಗೂ ಭಯ ಹುಟ್ಟಿಸುತ್ತಿರುವ ಅಧಿಕಾರಿಗಳು. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಹಿಗ್ಗಾಮಗ್ಗಾ ತಡೆ ತೆಗೆದುಕೊಂಡ ಸಂಘಟನೆಗಳು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಶಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಂಗನೂರು ಗ್ರಾಮದಲ್ಲಿ ನಿರ್ಮಾಣವಾಗಿರುವ ವಂಗನೂರು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ತಾಲೂಕಿನ ಒಡಕೆಹೊಸಳ್ಳಿ, ಕನ್ನಿದೊಡ್ಡಿ, ಅಮ್ಮಾಳಿದೊಡ್ಡಿ, ಎಸ್ಎಂಹಳ್ಳಿ, ಸುಣ್ಘಟ್ಟ ಶಾಲೆಗಳನ್ನು ಸೇರಿಸುತ್ತಿರುವ ಅತಿರೇಕ ವರ್ತನೆಯ ಬಗ್ಗೆ ಬಿಒ ಕಚೇರಿಗೆ ಮುತ್ತಿಗೆ ಹಾಕಿದ್ದ ಎಐಡಿಎಸ್ಒ ಸಂಘಟನೆಗಳು, ಎಸ್ಡಿಎಂಸಿ ಸಂಘಟನೆಗಳು, ರೈತಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಹಾಗೂ ಆಯಾ ಶಾಲೆಗಳ ಹಳ್ಳಿಯ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪರಿ ಇದು. ಸಂಘಟನೆಗಳ ಗಟ್ಟಿತನಕ್ಕೆ ಶರಣಾದ ಬಿಒ ರಾಮಲಿಂಗಯ್ಯನವರು, ಸರ್ಕಾರದ ಆದೇಶ ನಮ್ಮದೇನೂ ಇಲ್ಲ, ನಿಮ್ಮ ಮನವಿಯನ್ನು ಸರ್ಕಾರಕ್ಕೆ ಕಳಿಸುತ್ತೇನೆ, ಇದರಲ್ಲಿ ನನ್ನದೇನು ಪಾತ್ರವಿಲ್ಲ ಎಂದು ನುಣುಚಿಕೊಂಡರು. ನಯ ಉತ್ತರಕ್ಕೆ ಮಣಿಯದ ಪ್ರತಿಭಟನಾಕಾರರು ಸರ್ಕಾರ ಮತ್ತ ಅದೇ ರೀತಿಯಲ್ಲಿ ಹಳ್ಳಿ ಶಾಲೆಯನ್ನು ವಿಲೀನಗೊಳಿಸಲು ಹೊರಟಿದ್ದೇ ಆದರೆ ಸಂಘಟನೆಗಳಿಂದ ಆಗುವ ತೀವ್ರ ಸ್ವರೂಪದ ಪ್ರತಿಭಟನೆಗೆ ಸಂಬಂಧಿಸಿದವರೇ ನೇರಾವಣೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಎಸ್ಡಿಎಂಸಿ ಸಮನ್ವಯ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಇನ್ನಂ ಸಂಬುಗೌಡ, ಎಸ್ಡಿಎಂಸಿ ರಾಜ್ಯಾಧ್ಯಕ್ಷರಾದ ಗಂಗೋಡಿ ಉಮೇಶ್, ಎಐಡಿಎಸ್ಒ ಉಪಾಧ್ಯಕ್ಷರಾದ ಅಪೂರ್ವ, ಎಐಡಿಎಸ್ಒ ರಾಜ್ಯಾಧ್ಯಕ್ಷರಾದ ಅಶ್ವಿನಿ, ಎಐಎಸ್ಸಿಇಪಿ ಸದಸ್ಯ ಪ್ರವೀಣ್, ಕರವೇ ತಾಲೂಕು ಅಧ್ಯಕ್ಷ ಸಾಗರ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಆನಂದ್ ಸ್ವಾಮಿ, ತಾಲೂಕು ರೈತ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್, ಕಾರ್ಯದರ್ಶಿ ವೆಂಕಟೇಶ್, ಹಿರಿಯ ಹೋರಾಟಗಾರರ ತಿಮ್ಮೇಗೌಡ, ಎಸ್ಎಂಹಳ್ಳಿ ಮಂಜಣ್ಣ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಈ ಕೂಡಲೇ ಈ ಸರ್ಕ್ಯುಲರ್ ರದ್ದು ಮಾಡಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನಮ್ಮೂರ ಸರ್ಕಾರಿ ಶಾಲೆಗಳನ್ನು ಕೊಲ್ಲುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನಮ್ಮ ತೆರಿಗೆ ನಮ್ಮ ಶಾಲೆ ನಮ್ಮ ಹಕ್ಕು ನಮ್ಮೂರ ಶಾಲೆ ಉಳಿಯಲಿ ಸಾರ್ವಜನಿಕ ಶಿಕ್ಷಣ ಉಳಿಯಲಿ ಶಿಕ್ಷಣದ ಖಾಸಗೀಕರಣಕ್ಕೆ ಧಿಕ್ಕಾರ. ಕೆಪಿಎಸ್ ಮ್ಯಾಗ್ನೆಟ್ಗೆ ಧಿಕ್ಕಾರ. ಇವತ್ ನಾವು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ, ಎಸ್ಡಿಎಂಸಿ ಸಂಘಟನೆಗಳಿಂದ, ರೈತರು ಮತ್ತೆ ಹಲವಾರು ಪ್ರೋಗ್ರೆಸಿವ್ ಸಂಘಟನೆಗಳಿಂದ ಬಿಇಒ ಆಫೀಸಿಗೆ ಬಂದಿದ್ದೀವಿ ಚನ್ನಪಟ್ಟಣ. ಇಲ್ಲಿ ಬಿಇಒ ಸಾಹೇಬ್ರನ್ನ ಕೂಡ ಮೀಟ್ ಮಾಡಿದೀವಿ. ಈಗಾಗಲೇ ನಮಗೆ ಗೊತ್ತು 23ನೇ ತಾರೀಕು ಅಕ್ಟೋಬರ್ ಇದೇ ಚನ್ನಪಟ್ಟಣ ಬಿಇಒ ಆಫೀಸಿಂದ ಒಂದು ಆದೇಶ ಹೊರಡಿಸಿದ್ರು. 7 ಹಳ್ಳಿಗಳ ಶಾಲೆ ಹೊಂಗನೂರು ಮ್ಯಾಗ್ನೆಟ್ಗೆ ಸೇರ್ಬೇಕು ಅಂತ ಹೇಳಿ. ಅದರಲ್ಲಿ ಸಂತೆಮೊಗೇನಹಳ್ಳಿ, ಕನ್ನಿದೊಡ್ಡಿ, ಅಮ್ಲಳ್ಳಿ ದೊಡ್ಡಿ, ಸುಣ್ಘಟ್ಟ ಈ ಹಳ್ಳಿಗಳಿತ್ತು. ಈ ಹಳ್ಳಿಗಳ ಶಾಲೆಗಳನ್ನ ಇದಕ್ಕೆ ಜೋಡಿಸ್ಬೇಕು, ಕೆಪಿಎಸ್ ಮ್ಯಾಗ್ನೆಟ್ ಹೊಂಗನೂರು ಪೈಲಟ್ ಪ್ರಾಜೆಕ್ಟ್ ಸೇರಿಸ್ಬೇಕಂತ ಹೇಳಿ 2 ತಿಂಗಳು ಸತತವಾಗಿ ಹೋರಾಟ ನಡೆದಿದ್ದ ನಂತರದಲ್ಲಿ ಈ ಆದೇಶನ ವಾಪಸ್ ಪಡೆದ್ರು. ಅದೇ ಹಳ್ಳಿಗಳಲ್ಲಿ ಶಾಲೆ ನಡೆಯೋದಕ್ಕೆ ಬಿಟ್ಟಿದ್ರು. ಈಗ ಮತ್ತೊಮ್ಮೆ 7ನೇ ತಾರೀಕು ಮಾರ್ಚ್ 2026 ಅಂದ್ರೆ 3 ದಿನದ ಹಿಂದೆ ಮತ್ತೊಂದು ಹೊಸ ಸರ್ಕ್ಯುಲರ್ ನ ಹೊರಡಿಸಿದ್ರು. ಇದೇ ಚನ್ನಪಟ್ಟಣ ಬಿಇಒ ಆಫೀಸಿಂದ. ಇದೇಳುತ್ತೆ HMಗಳು ಸೋತಿದ್ದಾರೆ ಮನವೊಲಿಸೋದ್ರಲ್ಲಿ. ಈವರೆಗೂ ಕೂಡ ನಮಗೆ 2 ಮಕ್ಕಳು ಚನ್ನಂಕೆ ದೊಡ್ಡಿಯಿಂದ ಬರ್ತಾ ಇದ್ದಾರೆ, 5 ಮಕ್ಕಳು ಸಂತೆಮೊಗೇನಹಳ್ಳಿಯಿಂದ ಬರ್ತಾ ಇದ್ದಾರೆ. ಉಳಿದಿದ್ದು 400 ಶಾಲೆಗಳು, 400 ಮಕ್ಕಳೇನಿದ್ರು ಈ ಶಾಲೆಗಳಲ್ಲಿ. ಆ ಸಂಖ್ಯೆ ಎಲ್ಲೋಗಿದೆ? ಆ ಸಂಖ್ಯೆ ಮಕ್ಳು ಯಾಕೆ ಬರ್ತಾ ಇಲ್ಲ? ನೀವು ನಿಮ್ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಇದನ್ನ ನೀವು ತ್ವರಿತಗತಿಯಲ್ಲಿ ತಗೊಂಡು ನೀವು ಮಕ್ಕಳನ್ನ ಈ ಕೆಪಿಎಸ್ ಮ್ಯಾಗ್ನೆಟ್ ಹೊಂಗನೂರಿಗೆ ಸೇರಿಸುವಂತ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ಧಮಕಿ ಹಾಕ್ತಾ ಇದ್ದಾರೆ. ಈ ಸರ್ಕ್ಯುಲರ್ ನಲ್ಲಿ ಮುಂದುವರೆದವ್ರು ಹೇಳ್ತಾ ಇದ್ದಾರೆ, ಇದೇ ರೀತಿ ಇದ್ರೆ ನೀವು ಮಕ್ಕಳನ್ನ TC ಕೊಟ್ಟು ಕಳಿಸಿ, ಇಲ್ಲ ಅಂದ್ರೆ ನಿಮ್ಗಳ ಮೇಲೆ ಶಿಸ್ತಿನ ಕ್ರಮ ತಗೊಬೇಕಾಗತ್ತೆ. 11ನೇ ತಾರೀಕು ಗಡುವು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವಿವತ್ ಬಂದು ರಾಮಲಿಂಗಯ್ಯ ಸರ್ ಬಿಇಒ ಚನ್ನಪಟ್ಟಣ ಅವ್ರನ್ನ ಭೇಟಿ ಮಾಡಿದೀವಿ. ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿರೋದು 7 ಹಳ್ಳಿಗಳಲ್ಲಿ ಸ್ವಂತವಾಗಿ ಏನ್ ಹಳ್ಳಿ ಮಟ್ಟದಲ್ಲಿ ಶಾಲೆಗಳು ನಡೀತಾ ಇದೆ ಆ ಶಾಲೆಗಳು ನಡೆಯುತ್ತೆ. ಅದಕ್ಕೆ ನಮ್ಗೊಂದ್ ಸ್ವಲ್ಪ ಗಡುವು ಕೊಡಿ, ನಾವು ಮತ್ತೊಂದು ಸರ್ಕ್ಯುಲರ್ ನ ಹೊರಡಿಸ್ತೀವಿ. ಈ 7ನೇ ತಾರೀಕು ಸರ್ಕ್ಯುಲರ್ ಏನ್ ಕೊಟ್ಟಿದ್ವಿ ಅದನ್ನ ರದ್ದಾಗಿದೆ ಅನ್ನೋದನ್ನ ನಾವು ಸ್ಪಷ್ಟೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಇವರು ತ್ವರಿತಗತಿಯಲ್ಲಿ ಮಾಡ್ಲಿಲ್ಲ ಅಂದ್ರೆ, ಅವ್ರ ಗಡುವಿನ ಪ್ರಕಾರ 2-3 ದಿನದಲ್ಲಿ ಮಾಡ್ಲಿಲ್ಲ ಅಂದ್ರೆ ಇದಕ್ಕಿಂತ ಉಗ್ರ ರೂಪದಲ್ಲಿ ಹೋರಾಟ ತಗೊಬೇಕಾಗತ್ತೆ. ಈ ಚನ್ನಪಟ್ಟಣದಲ್ಲೇ ನಿಂತು ಪ್ರತಿಭಟನೆ ಮಾಡ್ಬೇಕಾಗತ್ತೆ. ಇಷ್ಟನ್ನ ನಾವು ಹೇಳಕ್ ಬಯಸ್ತೀವಿ. ಇವತ್ತು ನೀವು ಇಂಗ್ಲೀಷು KPS ಅಲ್ಲಿ ಆಂಗ್ಲ ಮಾಧ್ಯಮದ ಹೆಸರಿನಲ್ಲಿ ಪೋಷಕರಿಗೆ ಮಂಕುಬೂದಿ ಎರಚಿ ನೀವು ಆ ಶಾಲೆಗಳನ್ನ ಮಾಡಿ ಎಲ್ಲ SDMCಗಳನ್ನ ಮುಚ್ಚಿ, ಇಡೀ ರಾಜ್ಯದಲ್ಲಿ SDMCಗಳನ್ನ ಮುಚ್ಚಿ MLA ಕೈಗೆ ನೀವು ಏನು KPS ಶಾಲೆನ ಕೊಟ್ಟು ಪೋಷಕರನ್ನ, ಮಕ್ಕಳನ್ನು, ಆ ಗ್ರಾಮನ ಆ MLA ದಾಸ್ಯ ಪದ್ಧತಿಗೆ ನೀವು ತಗೊಂಡೋಗೋದ್ರಲ್ಲಿ ನಿಮ್ಮ ಇಲಾಖೆ ನಿಂತಿದೆ. ನಾವು ಇವತ್ತರ ವಿರುದ್ಧ ಹಲವು ಸಂಘಟನೆಗಳು, SDMC ಸಮನ್ವಯ ವೇದಿಕೆ ಆಗಿರ್ಬೋದು, ರಾಜ್ಯದ ರೈತ ಸಂಘ ಆಗಿರ್ಬೋದು, ಮತ್ತು ವಿದ್ಯಾರ್ಥಿ ಸಂಘಟನೆಗಳಾಗಿರಬಹುದು, ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಕೇಳ್ಕೊಳ್ಳೋದೇನು ಅಂತ ಅಂದರೆ, ನಿಮ್ಮ ಈ ನಿಲುವನ್ನು
ಏನು ಮಧು ಬಂಗಾರಪ್ಪ ಒಂದು ಸ್ಕೂಲ್ ಇದ್ರೂ ಕೂಡ ನಾನು ಮುಚ್ಚಲ್ಲ ಅಂತ ಬೈಕಲ್ಲಿ ಬೂರಗಳೇ ಹೇಳ್ತಾರೋ ಅದನ್ನು ನ್ಯಾಲ್ಗೆಲ್ಲಿ ಕೂಡ ಅದೇ ರೀತಿ ಏನು ಮಾತಾಡೋರು ಹೃದಯದಲ್ಲೂ ಕೂಡ ಕ್ರಿಯಾಶೀಲವಾಗಿ ಕಾರ್ಯಚಟುವಟಿಕೆಯಲ್ಲಿ ನಡ್ಕೊಂಡ್ರೆ ಮಾತ್ರ ಅವ್ರಿಗೆ ಗೌರವ ಸಿಗುತ್ತೆ. ಇಲ್ಲ ಅಂದರೆ ಇಡೀ ರಾಜ್ಯದಿಂದ ಮಧು ಬಂಗಾರಪ್ಪ ಅವ್ರ ವಿರುದ್ಧ ನಾವು ದಂಗೆ ಹೇಳಬೇಕಾಗುತ್ತೆ. ಇದನ್ನು ನಾನು ಸೂಕ್ಷ್ಮವಾಗಿ ಇಲಾಖೆ ಮತ್ತು ಸರ್ಕಾರಕ್ಕೆ ನಮ್ಮ ಎಲ್ಲ ಸಂಘಟನಾಕಾರರ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಕೋರಿಕೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಕೂಡ ಮುಂದುವರೆದ್ರೆ ವಿರೋಧ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಚಳುವಳಿಗಳ ಮೂಲಕ ನಾವು ಕಾನೂನಾತ್ಮಕವಾಗಿ ನಿಮ್ಮ ವಿಧಾನಸೌಧಕ್ಕೆ ಲಗ್ಗೆ ಹಾಕಬೇಕಾಗುತ್ತೆ ಮತ್ತು ನಿಮ್ಮ ಇಲಾಖೆಗೆ ಲಗ್ಗೆ ಹಾಕಬೇಕಾಗುತ್ತೆ ಅಂತ ಹೇಳ್ತಾ ನಮ್ಮನ್ನು ಸ್ವಾಭಿಮಾನಿಗಳು ಸ್ವತಂತ್ರರಾಗಿ ನಮ್ಮನ್ನು ನಮ್ಮ ಮಕ್ಕಳನ್ನ ಸ್ವತಂತ್ರ ಪೂರ್ವದಿಂದಲೂ ಕೂಡ ಶಿಕ್ಷಣಕ್ಕೆ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಸಂಘ ಸಂಸ್ಥೆಗಳಿದ್ದಾವೆ, ಸರ್ಕಾರಗಳಿದ್ದಾವೆ. ಇವತ್ತು ಅದಕ್ಕೆ ಚ್ಯುತಿ ಬೆಳಿಬೇಡಿ. ನೀವು ಸ್ವತಂತ್ರವಾಗಿ ಸರ್ಕಾರಿ ಶಾಲೆನ ಪ್ರತಿ ಹಳ್ಳಿಲೂ ಉಳಿಸೋದಕ್ಕೆ ನಿಮ್ಮ ಇಲಾಖೆ ಮತ್ತು ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೇ ಕೊಟ್ಟಿರುವಂಥ ಈ ಒಂದು ಮನವಿನ ನೀವು ವಾಪಸ್ ತಗೊಂಡು ನೀವು ನಮಗೆ ಕಾಲಾವಕಾಶನ ಕೊಡಬೇಕು. 2-3 ದಿನದೊಳಗಡೆ ನಾವು ಸರ್ಕಾರಿ ಶಾಲೆಗಳನ್ನ ಈ ವಂಗನೂರಾಗಿರ್ಬೋದು, ನಿಮ್ಮ ಚನ್ನಪಟ್ಟಣ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಹಳ್ಳಿಲಿ ಇರುವಂಥ ಒಂದು ಸಣ್ಣ ಸರ್ಕಾರಿ ಶಾಲೆಗಳನ್ನು ಕೂಡ ನಾವು ಮುಚ್ಚಲ್ಲ ಅನ್ನೋ ಒಂದು ಹೇಳಿಕೆನ ನಿಮ್ಮಿಂದ ಬಯಸ್ತಾ ಇದ್ದೀವಿ. ನೀವು ದಯಮಾಡಿ ಇದ್ರ ಬಗ್ಗೆ ನೀವು ಮಾತಾಡಬೇಕು.